ನಮಸ್ಕಾರ ಮಗ. ಹೋದ ವಿಡಿಯೋಲಿ ನಾವು ಬಂದು KKR ಬಗ್ಗೆ ಮಾತಾಡಿದ್ವಿ. ಈ ವಿಡಿಯೋಲಿ ನಾವು ಬಂದು ಸನ್ರೈಸರ್ಸ್ ಹೈದರಾಬಾದ್ ಬಗ್ಗೆ ಮಾತಾಡೋಣ. ಅವ್ರು ಎಷ್ಟೊಂದು ಪ್ಲೇಯರ್ನ ತಗೊಂಡಿದ್ದಾರೆ, ಆಮೇಲೆ ಅವ್ರು 2026 ಅಲ್ಲಿ IPL ಅಲ್ಲಿ ಆಕ್ಷನ್ ಅಲ್ಲಿ ಎಷ್ಟೊಂದು ಜನನ ಬಿಡ್ ಮಾಡಿ ಎಷ್ಟು ಪ್ರೈಸ್ ತಗೊಂಡಿದ್ದಾರೆ, ಮತ್ತೆ 2026 ಅವ್ರ IPL ಸ್ಕ್ವಾಡ್ ಹೆಂಗಿರುತ್ತೆ ಅಂತೆಲ್ಲ ಪ್ರೆಡಿಕ್ಟ್ ಮಾಡೋಣ. ವಿಡಿಯೋಗಿಂತ ಹೋಗೋಕ್ಕಿಂತ ಮುಂಚೆನೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ SRH ಟೀಮ್ ಏನು ಸ್ಟ್ರಾಂಗ್ ಆಗೈತಾ, ಇಲ್ಲಾಂದ್ರೆ ವೀಕ್ ಆಗೈತಾ, ಇಲ್ಲಾಂದ್ರೆ ಮೀಡಿಯಮ್ ಅಂತ ಎಲ್ಲ ತಿಳಿಸಿದ್ರೆ ನಿಮ್ಮ ಪ್ರಕಾರ ಕಮೆಂಟ್ ಅಲ್ಲಿ ಮಾಡ್ರಿ. ಮತ್ತೆ ಆಕ್ಷನ್ ಅಲ್ಲಿ ಇವ್ರು ಪಿಕ್ ಮಾಡಿರೋದು ಲೈಮ್ ಲಿವಿಂಗ್ಸ್ಟನ್ 13 crore, ಆಮೇಲೆ ಜಾಕ್ ಎಡ್ವರ್ಡ್ಸ್ 3 crore, ಆಮೇಲೆ ಸಲೀಲ್ ಅರೋರಾ 1.50 crores, ಶಿವಮ್ ಮಾವಿ ಬಂದಿರೋ ಟೀಮ್ಗೆ ಸೇರ್ಕೊಂಡಿರೋದು 75 lakhಗೆ. ಮತ್ತೆ ಓಂಕಾರ್ ತಾಲ್ಮೇರ್ 30 lakhs, ಅಮಿತ್ ಕುಮಾರ್ 30 lakhs, ಶಿವಮ್ ಕುಮಾರ್ 30 lakhs, ಶಕೀಬ್ ಹಸೇನ್ 13 lakhs, ಆಮೇಲೆ ಕ್ರೈನ್ಸ್ ಫ್ಲೂಟೇರಾ 30 lakhs. ನಿಮ್ಗೆ ಅನ್ಸುತ್ತೋ ಈ ಆಕ್ಷನ್ ಇವ್ರ ಪಿಕ್ಸ್ ಅಲ್ಲಿ? ನಂಗಂತೂ ಲೈಮ್ ಲಿವಿಂಗ್ಸ್ಟನ್ ಫಸ್ಟ್ ಸತಿ ಅನ್ಸೋಲ್ಡ್ ಆಗಿದ್ರು. ಆ ಅನ್ಸೋಲ್ಡ್ಗೆ 13 ಕೋಟಿ ಅಂದ್ರೆ ಇವ್ರಿಗೆ ಅಷ್ಟೊಂದೇನು ಬರ್ತಿಲ್ಲ, ಯಾಕಂದ್ರೆ ಫಸ್ಟ್ ಅಲ್ಲೇ ಅನ್ಸೋಲ್ಡ್ ಆಗಿರೋ ಪ್ಲೇಯರ್ ಇವರು. ನನ್ನ ಫಸ್ಟ್ ಆ ವಿಡಿಯೋಲ್ಲೇ ಹಾಕಿದ್ದೆ, ಇವ್ರು ಫಸ್ಟ್ ಅಲ್ಲೇ ಅನ್ಸೋಲ್ಡ್ ಆಗೋರೆ ಅಂತ ಆ ವಿಡಿಯೋಲ್ಲೇ ಹಾಕಿದ್ದೆ. ಇವಾಗ ಬಂದ್ರೆ 13 ಕೋಟಿಗೆ ಸೋಲ್ಡ್ ಆಗೋರೆ ಇವ್ರಂತೂ. ಇದಂತೂ ಒಂದು ಏನಪ್ಪಾ, ಅದು ಅಷ್ಟೊಂದೇನು ಬರ್ತಿಲ್ಲ 13 ಕೋಟಿ. ಯಾಕಂದ್ರೆ ನಮ್ಮ ಟೀಮಲ್ಲಿ ಇದ್ದಾಗ ಎಷ್ಟು 150 250 ಏನೋ ಹೊಡೆದ್ರು, ಅದು ಎಷ್ಟು ಜಾಸ್ತಿ ಬಾಲ್ ಕೊಡಿದ್ರು ಇವರು. ಆಮೇಲೆ ಜಾಕ್ ಎಡ್ವರ್ಡ್ಸ್ ಎಲ್ಲ ಅವರೆಲ್ಲ 3 ಕೋಟಿಗೆ. ಇವ್ರು ಟೋಟಲ್ ಆಗಿ ಎಲ್ಲರೂ ಸ್ವಲ್ಪ ಪ್ಲೇಯರ್ಸ್ ಕಮ್ಮಿ ಮಾಡಿದೆ. ಇವರು ಇರೋ ಪ್ರೈಸ್ ಅಲ್ಲಿ 10 ಪ್ಲೇಯರ್ ಪಿಕ್ ಮಾಡ್ಕೊಂಡವ್ರು ನೋಡ್ರಿ. 10 ಪ್ಲೇಯರ್ ಪಿಕ್ ಮಾಡ್ಕೊಂಡವ್ರೆ SRH ಟೀಮ್ ಬಂದು. ಆಮೇಲೆ ಮುಂದಕ್ಕೆ ಈ SRH ಟೀಮ್ ಅಲ್ಲಿ ಅವ್ರ 2026 ಕರಿಯರ್ ಹೆಂಗಿರುತ್ತೆ ಅಂತ ನೋಡೋಣ ಬರ್ರಿ. ಅವ್ರ ಪ್ಲೇಯಿಂಗ್ 11 ಹೆಂಗಿರುತ್ತೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಬರ್ರಿ. ಸ್ಟಾರ್ಟಿಂಗ್ ಓಪನಿಂಗ್ ಬಂದು ಅಭಿಷೇಕ್ ಶರ್ಮಾ, ಆಮೇಲೆ ಟ್ರೇವಿಸ್ ಹೆಡ್ ಬರ್ತಾರೆ, ಓದು ಇಯರ್ ತರಾನೆ. ಆಮೇಲೆ ಡೌನ್ ಇಶಾನ್ ಕಿಶನ್ ಬರ್ತಾರೆ, ಆಮೇಲೆ ಹೆನ್ರಿ ಕ್ಲಾಸನ್ ವಿಕೆಟ್ ಕೀಪರ್ ಆಗಿ, ನಿತೀಶ್ ಕುಮಾರ್ ರೆಡ್ಡಿ, ಲೈಮ್ ಲಿವಿಂಗ್ಸ್ಟನ್, ಅಂಕಿತ್ ವರ್ಮಾ, ಪ್ಯಾಟ್ ಕಮಿನ್ಸ್ ಆಸೆ ಕ್ಯಾಪ್ಟನ್ ಬರ್ತಾರೆ. ಆಮೇಲೆ ಹರ್ಷಲ್ ಪಟೇಲು, ಶಿವಮ್ ಮಾವಿ, ಜಯದೇವ್ ನಟ್ಕಟ್ಟು, ಇಷ್ಟು ಜನ ಸೇರಿಸಿದ್ರೆ ಆಗುತ್ತೆ. ಆಮೇಲೆ ಇಂಪ್ಯಾಕ್ಟ್ ಅಲ್ಲಿ ಬಂದು ಜೀಶನ್ ಅವ್ರು ಬರ್ತಾರೆ. ಜೀಶನ್ ಅವರು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಈ ಟೈಮಲ್ಲಿ ಇದು ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದು ಪ್ಯಾಟ್ ಕಮಿನ್ಸ್ ಅವರು ಮತ್ತೆ ಹರ್ಷಲ್ ಪಟೇಲ್ ಇಬ್ರು ಸ್ಟ್ರಾಂಗ್ ಆಗಿರೋದಂದ್ರೆ. ಆಮೇಲೆ ಇನ್ನ ಸ್ವಲ್ಪ ಜಯದೇವ್ ನಟ್ಕಟ್ ಮಾವಿ ಎಲ್ಲ ಸ್ವಲ್ಪ ವೀಕ್ ಆಗಿ ಇರೋದು. ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಬಂದ್ರೆ ಫುಲ್ಲು ಫಾರ್ಮ್. ಇವರು ಒಂದು ರಚ್ಗೆದ್ರೆ ಬಿಡ್ರಿ ಎಲ್ಲ 250 ಮೇಲೆ ಹೊಡೆಯೋದು ಇವ್ರಂತೂ. ನಾವು ಅವ್ರ ಮ್ಯಾಚ್ ನೋಡ್ತಾ ಇದ್ರೆ ಒಳ್ಳೆ ಹೈಲೈಟ್ಸ್ ತರ ಇರ್ತೈತೆ. ಹೋದ ವರ್ಷ ಏನು ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಇದಿರ್ಲಿಲ್ಲ. ಫಸ್ಟ್ ಮ್ಯಾಚ್ ಇರ್ತಿತ್ತಲ್ಲ ರಾಜಸ್ಥಾನ್ ಮೇಲೆ, ಅದ್ರಲ್ಲಿ